ಈ ಊರಾಗೆ ದೊಡ್ಡ ನಮ್ಮಂಗೆ ಆಡ್ತಾಳೆ ಈ ಲಕ್ಷ್ಮಿ. ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅವ್ರ ಅಣ್ಣರಿಗೆಲ್ಲನ ಫೋನ್ ಮಾಡಿ ಹೇಳಿದ್ರೆ ಅವ್ರ ಅಣ್ಣರೆಲ್ಲ ಬಂದರೆ ಏನಿಲ್ಲ ಬಿಡಿಸ್ಕೊಂಬತ್ತಾರೆ. ಆಮೇಲೆ ಇವಳನ್ನೇ ಜೈಲಿಗೆ ಹಾಕಿಸ್ತಾರೆ ಈ ಲಕ್ಷ್ಮಿನ. ಈ ಸುಗುಣಿಗೆ ಹೇಳ್ದೆ ಕರ್ದೆ ಯಾಕೆ ಅದೇ ಓದ್ಲು ಇನ್ನೂ ಬರಲಿಲ್ಲ. ಇವಳ್ತ ಫೋನನ್ನು ಮಾಡ್ಸೋಣ, ಅವ್ರ ಅಣ್ಣರಿಗೆ ವಿಷಯ ತಿಳಿಸೋಣ. ಫೋನ್ ಮಾಡ್ಸಿದ್ರೆ ಅವ್ರ ಅಣ್ಣರಿಗೆ ವಿಷಯ ಗೊತ್ತಾಗುತ್ತೆ, ಬಂದು ಬಿಡಿಸ್ತಾರೆ. ಅವ್ರೇನು ದುಡ್ಡಿರೋರು, ಎಷ್ಟಾದರೂ ದುಡ್ಡು ಕಟ್ಟಿ ಬಿಡಿಸ್ತಾರೆ ಅಂತಂದರೆ ಈ ಸುಗುಣ ಯಾಕೆ ಬರಲೇ ಇಲ್ಲ. ಫೋನ್ ಮಾಡಿದೆ ಯಾರು ತಕನ ತಗೊಂಡೋಗೋಣ ಅಂದರೆ ಯಾರು ತಕ್ಕ ತಗೊಂಡೋಗೋಣ ಅಮ್ಮಂಗಾಗುತ್ತೆ. ಕೊಟ್ರ ಮಕ್ಕಯ್ಯ ಬಾರಿ ರಾಜಮ್ಮ ಬಾ ಫೋನ್ ತಂದಿದ್ದೀಯೇನೆ, ಫೋನ್ ಐತಿ ನಿಂತಾಗಿ? ಇಲ್ಲ ಕಣ ಕೊಟ್ರ ಮಕ್ಕಯ್ಯ, ನಂದು ಮೊನ್ನೆ ನೀರ್ನಾಗ ಬಿದ್ದೈತಿ ಫೋನ್, ನಂದು ಹಾಸ್ಕೆಟ್ ನಂದಿಲ್ಲ. ಯಾಕೆ? ಅದೇ ಅಮ್ಮವ್ರನ್ನು ಗೌಡ್ರನ್ನು ಅರೆಸ್ಟ್ ಮಾಡಿದಾರಲ್ಲ, ಈ ವಿಷಯನ ಅವರು ಅಣ್ಣರಿಗೆ ತಿಳಿಸೋಣ ಅಂತ ಹೇಳಿ ಅಮ್ಮವರು ಅವ್ರ ಅಣ್ಣರೆಲ್ಲನ ಕೆಲಸದಾಗ ಇದ್ದಾರೆ. ಅವ್ರೇನಿಲ್ಲ ಬಂದುಬಿಟ್ರೆ ಎಷ್ಟು ಲಕ್ಷಗಟ್ಟಲೆ ಆಗ್ಲೇಳಿ ಕಟ್ಟಿ ಬಿಡಿಸ್ತಾರೆ. ಅದಕ್ಕೆ ಗೌಡ್ರು ಬಂದರೆ ಸರಿಯಾಗಿ ಲಕ್ಷ್ಮಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ದೊಡ್ಡ ನಮ್ಮಂಗಡ್ತಾಳಲ್ಲ ಹಂಗೇನೆ. ನಮ್ಮಯ್ಯಪ್ಪನ ಹಂಗೆ ಎಂಬೋದು ಏನು ಊರಾಗ ಅವಳೇ ಎಲ್ಲ ತಿಳ್ಕೊಂಡಿರೋಳು, ಎಲ್ಲ ಅವಳೇ ಮಾಡಿರೋಳು, ಅವಳೇ ಸೌಕಾತಿ ಅಮ್ಮಂಗಾಡ್ತಾಳೆ. ಏನು ಅಮ್ಮವ್ರಿಗಿನ್ನ ಸೌಕಾತಿ ಆಗಿದ್ದಾಳೆ ಅವಳು? ಗೌಡ್ರ ಹೆಂಡ್ತಿಗಿನ್ನ ಸೌಕಾತಿ ಆಗಿದ್ದಾಳೆ. ಗೌಡ್ರ ಅಮ್ಮವರು ಬೆಂಗಳೂರಾಗೆ ಅದೆಷ್ಟೋ ಮನೆ ಇರೋ ಅಂಥದ್ದು ಕಟ್ಟಿವ್ರಂತೆ. ಒಂದೇ ಅಪಾರ್ಟ್ಮೆಂಟ್ನಾಗೆ 50 ಮನೆ ತಲೆ ಎತ್ಕೊಂಡು ನೋಡ್ಬೇಕಂತೆ ಅಂಥ ಮನೆ ಕಟ್ಟಿವ್ರಂತೆ. ಇವಳೆಲ್ಲ ಟೌನ್ನಾಗೆಲ್ಲ 4 ಮನೆ ಕಟ್ಟಿರೋದಕ್ಕೆ ಊರಾಗ ನಾನೇ ಸೌಕಾತಿ ಅಮ್ಮ ಥರ ಮಾಡ್ತಾ ಇದ್ದಾಳೆ. ಮತ್ತೆ ಇದಕ್ಕೆಲ್ಲನ ಗೌಡ್ರು ಬಂದ್ರೇನೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಗೌಡ್ರು ಮಾತು ಮೀರಂಗಿಲ್ಲ ಯಾರು. ಅದ್ಯಾಕೆ ಮೀರ್ತಾರೆ? ಅದ್ಯಾಕೆ ಮೀರಬೇಕು? ಗೌಡ್ರು ಬಡವ್ರ ಬಗ್ರಿಗೆ ಆಗ್ಯಾರಿಂದಾನ ಇವ್ರು ಬಂದಾಗಿಂದ, ಈ ಗೌಡ್ರು ಬಂದಾಗಿಂದ ನಾನು ನಮ್ಮ ಅಯ್ಯಪ್ಪ ನಾವೆಲ್ಲ ನಿಮ್ಮದೇ ಇದ್ದೀವಿ. ಗೊತ್ತೇ ನಮ್ಮ ಹುಡುಗಗೂ ಸರಿಯಾಗಿ ಬಿಗಿ ಮಾಡ್ಯಾವ್ರಿ ಈ ಗೌಡ್ರು. ನಮ್ಮ ಹುಡುಗ ಹೆಂಗೆ ಅಸ್ಕೆಟ್ಟಿದ್ದ, ಅಲ್ಲಿ ಇಲ್ಲಿ ಓಡಾಡೋದು, ಒಟ್ಟು ಕುಡಿಯೋದು ಎಲ್ಲ ಕಲ್ತಿದ್ದ. ಗೌಡ್ರು ಬಂದಾಗಿಂದ ನಮಗೆ ಸರಿಯಾಗಿ ಬಿಗಿ ಮಾಡ್ಯಾರ ನಮ್ಮ ಹುಡುಗನ್ನ. ಏನೋ ಅಂತ ಬಿಟ್ಟಾಳು ಇವಳು. ಈ ಗೌಡ್ರು ಇರೋದ್ರಿಂದಾನೇ ಬೈರೇಗೌಡ ಯಾಕೆ ಮಾಡಾನು, ಯಾಕೆ ಮಾಡ್ತಿರ್ಲಿಲ್ಲ ಅಜ್ಜ. ಸುಮ್ಮನೆ ಯಾರಿಗಾನ ಬಿಡಾಕಾಗ ಹೋಗಿ ಜಗಳ ಆಡ್ತೀರಾ, ನೀವೇ ನಡೀರ ಅಷ್ಟೇ. ಯಾಕೆ ಸರಿಯಾಗಿ ನ್ಯಾಯ ಹೇಳ್ತಿರ್ಲಿಲ್ಲ. ಇವ್ರು ಯಾರಿಗಾನ ಸರಿಯಾಗಿ ಬುದ್ಧಿ ಕಲ್ಸೋರು. ಇಂಥವ್ರಿಗೆ ಇವಳು ಹಿಂಗೆ ಮಾಡಿದಾಳಲ್ಲ ಈ ಲಕ್ಷ್ಮಿ. ಯಾಕೆ ಕೊಟ್ರಕಯ್ಯ, ಯಾಕೆ ಅವಾಗಲೇ ಕರ್ದೆ? ಬಾರಮ್ಮ ಸುಗುಣ ಬಾ, ನಿಂತ ಫೋನ್ ಐತಲ್ಲ ಫೋನ್ ಮಾಡ್ಸೋಣ ಬಾ ಇಲ್ಲಿ ಅಂತಾಗೆ. ಅಮ್ಮವರು ಅವತ್ತು ನಂಬರ್ ಬರ್ಕೊಟ್ಟಿದ್ರು ಅವ್ರ ಅಣ್ಣೆಯರ್ದ ಫೋನ್ ನಂಬರ್ ಇದ್ರಾಗೆಲ್ಲ ಬರ್ಕೊಟ್ಟಿದ್ರು. ನಾನು ಏನಾನ ಬೆಂಗ್ಳೂರಿಗೆ ಹೋದಾಗ ನನ್ನ ಫೋನಿಗೆ ಏನಾದರೂ ಬರಲಿಲ್ಲ ಅಂತಂದ್ರೆ ನಮ್ಮ ಅಣ್ಣಯರ್ಗಾದರೂ ಯಾರಾದರೂ ಮಾಡಿದರೆ ಹೇಳ್ತಾರೆ ಅಂತ ಹೇಳಿ ಯಾವಾಗಲೂ ಬರ್ಕೊಟ್ಟಿದ್ರು. ಇದ್ರಾಗೆ ಫೋನ್ ನಂಬರಾಗೆ ಫೋನ್ ನಂಬರ್ ಬುಕ್ನಾಗಿ. ಅದಕ್ಕೇನೆ ಬಾ ಅವ್ರಿಗೆ ಫೋನ್ ಮಾಡ್ಸೋಣ, ಅವ್ರಿಗೆ ವಿಷಯ ತಿಳಿಸೋಣ ಅಂತ ಹೇಳಿ. ಹೌದೇನು ಅವ್ರ ಅಣ್ಣರಿಗೆ ಫೋನ್ ಮಾಡಿ ಹೇಳಿದ್ರೆ ಬಂದು ಬಿಡಿಸ್ತಾರಲ್ಲೇ. ಮತ್ತೆ ಹೆಂಗೋನ ಅಮ್ಮವ್ರಿದ್ರೆ ವಾಸೆ ಅಮ್ಮ ಹೆಂಗೋ ನಮಗೆ ಸ್ವಲ್ಪ ಕಷ್ಟ ಸುಖಕ್ಕೆ ಹಾಕ್ತಾರೆ ಅಲ್ಲ. ಈ ಅಮ್ಮ ಯಾರಿಗೂ ಕೈ ಎತ್ತಿ ₹1 ಕೊಡಲ್ಲ, ಏನಿಲ್ಲ. ಯಾಕೆ ಬೇಕಮ್ಮ ಈ ಅಮ್ಮನಿಗೆ? ಗೊತ್ತಾಗದು ಬೇಡವೆ? ನಾನು ಸುಮ್ಮನಿದ್ರೆ ಯಾಕೆ ನನ್ನ ಪಾಡಿಗೆ ನಾನು ಇರೋಣ ಅಂಬಲ್ಲ. ನಾನು ದೊಡ್ಡ ಇದು ಇಲ್ಲ ಲಸ್ಮಕ್ನೇ ಗ್ರೇಟು ಅಂತ ಊರಾಗೆಲ್ಲ ಹೆಸ್ರು ಪಡ್ಕೊಂಬಕ್ಕಾಗಿ ಹಿಂಗೆ ಮಾಡಿದಾಳ ಅಯ್ಯಮ್ಮ. ಹೆಂಗೂ ಕೊಡೋರು ಊರಾಗೆಲ್ಲ ನೀನೇ ಮಾಡಾರ ಅವರು ತಗೊಂಡೋಗಿ ಕೊಡೋರು ಅನಾಥಾಶ್ರಮಗಳಿಗೆ. ಯಾರೇನು ಮಾರ್ಕೆಟ್ ತಿಂಬಲ್ಲ ಕಣಕ್ಕ ಇವಾಗ. ಅದೇನಕ್ಕ ರಾಜಕಯ್ಯ? ಯಾರೇನಂಗೆ ಮಾಡಲ್ಲ ಹೇಳು. ಈ ಕಾಲದಾಗ ಯಾರು ಹಂಗೆ ಮಾಡ್ತಾರೆ? ಅವ್ರಿಗೆ ಮಸ್ತಾಗೈತಿ ಊರಗಳು ಜನಗಳ್ತಾಗ ಯಾತಕ್ಕೆ ಕಿತ್ಕೊಂಡು ತಿಂದಾರ. ಅಲ್ಲ ಕೊಟ್ರ ಮಕ್ಕಯ್ಯ, ನನ್ನ ಇಟ್ಕೊಂಡು ಒಯ್ಯಕ್ಕೆ ಗೊತ್ತಾಳೆ ಅವಳು ಲಕ್ಷ್ಮಿ. ಯಾಕೆ ಒಯ್ಯಕ್ಕೆ ಬಂದ್ಲು? ಯಾಕೆ ಕೇಳಬೇಕಾಯ್ತು? ನಿಂಗೆ ಏನು ಅಧಿಕಾರ ಐತೆ ನಾನು ಹಿಡ್ಕೊಂಡು ಒಯ್ಯಕ್ಕೆ ಅಂತ ನೀನು ಕೇಳಬೇಕಾಗಿತ್ತು. ಅಲ್ಲ ನಾನು ಹೇಳಿರು ನೀನು ಸಾರ್ಲಿಲ್ವಲ್ಲ. ನೀನು ಗೌಡ್ರು ಹೇಳಿದ್ರೆ ಮಾತ್ರ ಊರಾಗೆಲ್ಲ ಸಾರ್ತಿದ್ದೆ. ಹಿಂಗೆ ಮೋಸ ಮಾಡೋಕ್ಕೆ ಗೌಡ್ರಿಗಾದ್ರೆ ಎಲ್ಲ ಸಾರ್ತಿದ್ದಲ್ಲ ನೀನು ಅಂತ ಹೇಳಿ ಹಿಡ್ಕೊಂಡು ಹೋಯ್ತು ಕೊಟ್ರ ಮಕ್ಕಯ್ಯ. ನಾ ತಿರ್ಕೊಂಡು ಬಾರ್ಸೋಣ ಅಂತ ಅನ್ಕೊಂಡೆ, ಬಿಡಾತ ಹೋಗ್ಲಿ ಅಂತ ಸುಮ್ಮನೆ ಬಂದಿದ್ದೀನಿ. ಅಯ್ಯ ಮುಂದೆ ಊರಾಗೆ ಭಾಳ ಆಗ್ಬಿಟ್ಟೈತೆ ಇವಾಗ. ಅವ್ರ ಹಳ್ಳಿಯನ್ನ ಗೌಡ್ರನ್ನ ಮಾಡಬೇಕು, ಊರಿನ ಗೌಡ್ರನ್ನ ಮಾಡಬೇಕು ಅಂತ ಹೇಳಿ ಯಾವಾಗಿಂದಲೂ ಬರೀ ಅವರೇ ಮಾಡ್ತಾ ಇದ್ದಾರೆ. ನನ್ನ ಹಳ್ಳಿಯನ್ನ ಮಾಡೋಣ, ಇವಾಗ ನನ್ನ ಹಳ್ಳಿ ಚೆನ್ನಾಗಿ ಮುಂದುವರಿತಾ ಇದ್ದಾನೆ ಅಂತ ಹೇಳಿ ಹಳ್ಳಿಯನ್ನ ಮಾಡ್ಬೇಕಂತ ನೋಡಮ್ಮ. ಹಳ್ಳಿಯಿಂದೇನು ಬದನೆಕಾಯಿ ಐತೆ ನಮ್ಮಲ್ಲಿ? ಹಳ್ಳಿಯಿಂದ ಯಾತೈತೆ ಅಲ್ಲಿ? ಯಾತಿಲ್ಲ. ಈ ಊರಿನ ಗೌಡ್ರಿಗೆ ಯಾರು ಸರಿ ಸಾಟಿ ಇಲ್ಲ. ಇವರೇ ಈ ಊರಿನ ಗೌಡ್ರು. ಅವ್ರು ಯಾವಾಗಿಂದಲೂ ಅವರೇ ಆಗಿರೋದು. ಇವ್ರು ಬೈರೇಗೌಡ್ರು ಯಾತ ಅದೈದು ಕಾಂಚಿ ಪಿಂಚಿ ಮಾಡೋರು. ಇವ್ರು ಹಂಗಲ್ಲ, ಇವ್ರಿನ್ನ ಒಳ್ಳೆಯವರು. ಯಾರಿಗಾನ ನಮ್ಮಂಥವ್ರಿಗೆ ಎಷ್ಟು ಸಹಾಯ ಮಾಡಿದಾರೆ ಗೊತ್ತೈತೆ. ಈ ಗೌಡ್ರು ಬಂದಾಗಿಂದಾನೇ ನನಗೂ ಒಂದಿಟ್ಟು ಅನುಕೂಲ ಆಗಿರೋದು. ನಮ್ಮ ಮನೆಯಾಗೆ ನಾವು ಅವತ್ತಿಂದ ಅವತ್ತು ತರ್ಬೇಕಾಗಿತ್ತು, ತಿನ್ಬೇಕಾಗಿತ್ತು. ಹೆಂಗ ದಿನ 500 ಹೆಂಗ ಒಂದಿಟ್ಟು ಕೊಡಾರತ್ತ. ಒಂದಿಟ್ಟು ನಾವು ಇವ್ರು ಬಂದಾಗಿಂದ ಹೊಲ ಕೂಲಿ ಹುಡ್ಕೊಂಡು ಹೋಗೋದು ತಪ್ಪಾತ. ಹೆಂಗ ಯಾವಾಗಲೂ ಕಾಯಮ್ಮ ಕೆಲಸ ಕೊಡೋರು ಹೊಲ್ದಗಳಾಗಿ. ಆಮೇಲೆ ಊರಾಗೆ ಆತನ ಸಾರ ಕೇಳೋರು. ಹೆಂಗ ಇವರು ಇರೋದಕ್ಕೆ ಆನಂದೇ ಗೌಡ್ರು ಇರೋದಕ್ಕೆ ನನಗೆ ವಾಸಿ ಆಗಿದ್ದು. ಇವ್ರು ಬೈರೇಗೌಡ್ರು ₹50 ಬಿಚ್ಚುತ್ತಿರಲಿಲ್ಲ. ಕಂಜೂಸ್ ಪಾರ್ಟಿ ಅಪ್ಪ. ಫೋನ್ ಮಾಡಿ ಅವ್ರ ಅಣ್ಣನ ವಿಷಯ ತಿಳ್ಸೋಣ. ಫೋನ್ ಮಾಡು. ಅವ್ರ ಅಣ್ಣನ ಹೆಸರು ಏನಕ್ಕ?
ನನಗೂ ಚಂದಕ್ಕೆ ಪರಿಚಯ ಐತೆ ದುರ್ಗೇಶಪ್ಪ ಅಂತ ಹೇಳಿ ದುರ್ಗೇಶಣ ಅಂತ ಕರಿತಿದ್ದೆ. ಅವಾಗ ಒಂದು 2 ದಿನ ಬಂದು ಇಲ್ಲೇ ಇತ್ತು ಅಣ್ಣೇನು. ಅವಾಗ ಚೆನ್ನಾಗಿ ನನಗೂ ಪರಿಚಯ ಆಗಿತ್ತು. ಫೋನ್ ಮಾಡು. ನಾನು ಯಾವಾಗಲೂ ಅಮ್ಮರ ಮಂತಕ್ಕೆ ಹೋಗ್ತಿದ್ನಲ್ಲ ಅವಾಗ ಮಾತಾಡ್ಸೋದು ಚೆನ್ನಾಗಿ. ಫೋನ್ ಮಾಡಿ ಇಲ್ಲಿ ಹೇಳ್ತೀನಿ ದುರ್ಗೇಶಣ ಹಿಂಗೆ ಅಮ್ಮವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ತಗ ರಿಂಗ್ ಆಗ್ತೈತೆ ತಗ. ಹಲೋ ದುರ್ಗೇಶಣ, ನಾನು ಕೊಟ್ರಮ್ಮ. ಅದೇ ಊರಿನವರು ಅಮ್ಮವ್ರ ಮನೆ ಹತ್ರ ಬರ್ತಾ ಇದ್ನಲ್ಲ, ಪರಿಮಳ ಅಮ್ಮವ್ರ ಮನೆ ಹತ್ರ ಬರ್ತಾ ಇದ್ನಲ್ಲ, ನಾನಮ್ಮ ದುರ್ಗೇಶಣಯ್ಯ. ಯಾವ ಊರು ನಿಮ್ಮದು? ಯಾರು ಗೊತ್ತಾಗಲಿಲ್ಲ, ಸರಿಯಾಗಿ ಅಡ್ರೆಸ್ ಹೇಳಿ. ಪರಿಮಳ ಅಮ್ಮವ್ರ ಊರಿಂದ ಮಾತಾಡ್ತಾ ಇದ್ದೀವಿ. ಪರಿಮಳ ಅಮ್ಮವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಮ್ಮೂರಾಗೆ ಯಾರೋ ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತಾ ಇಲ್ಲ ಅಂತ ಹೇಳಿ ಗೌಡ್ರ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅಮ್ಮವ್ರನ್ನೂ ಗೌಡ್ರನ್ನೂ ಅರೆಸ್ಟ್ ಮಾಡಿಸಿದ್ದಾರೆ. ಅಮ್ಮವರು ಗೌಡ್ರು ಇವಾಗ ಜೈಲಿಗೆ ಹೋಗಿದ್ದಾರೆ. ಅದಕ್ಕೆ ಈ ವಿಷಯನ ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ. ನಿಮಗೆ ಗೊತ್ತೋ ಇಲ್ವೋ ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿದೆ ದುರ್ಗೇಶಣಯ್ಯ. ಹೌದಾ? ನನ್ನ ತಂಗಿನ ಅರೆಸ್ಟ್ ಮಾಡಿಸಿದಾರ? ಯಾರಿಗೆ ಅಷ್ಟು ಧೈರ್ಯ ಐತೆ? ನಮ್ಮೂರಾಗೆ ಲಕ್ಷ್ಮಿ ಅಂತ ಇದ್ದಾಳೆ. ಅವಳು ಬೆಂಗಳೂರಿಗೆ ಹೋಗಿದ್ಲು. ಅಲ್ಲಿ ಪುಟ್ಟಕ್ಕನನ್ನು ಬೈರೇಗೌಡರು ಅಲ್ಲಿ ಸಿಕ್ಕಿದ್ರಂತೆ, ಅಲ್ಲಿ ಭಿಕ್ಷೆ ಬೇಡ್ತಿದ್ರಂತೆ. ಅಲ್ಲ ನೋಡಿ, ಅವ್ರು ಅನಾಥಾಶ್ರಮಕ್ಕೆ ಸೇರಿಸ್ಬಂದಾಗ ಅವ್ರು ತಪ್ಪಿಸ್ಕೊಂಡು ಬಂದು ಅಲ್ಲಿ ಸಿಕ್ಕವ್ರೆ. ಅವಳಿಗೆ ಅದಕ್ಕೆ ಅವಳು ಊರಾಗ ಹಂಗೆ ದೊಡ್ಡ ಡಾನು ಅಮ್ಮಂಗೆ ಆಡ್ತಾಳೆ. ಎಲ್ಲ ನಾನೇ ತಿಳ್ಕೊಂಡಿರೋಳಂಬತ್ತಾರ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಊರಾಗೆಲ್ಲ ಹಂಗೆ ಮಾಡ್ಯವ್ರೆ ಹಿಂಗೆ ಮಾಡ್ಯವ್ರೆ, ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇಲ್ಲ ಇವರು, ಊರಿನ ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಯವಳೆ ಅಮ್ಮವ್ರನ್ನೂ ಗೌಡ್ರನ್ನೂ. ಅದಕ್ಕೆ ನೀವು ಬಂದು ಅವ್ರನ್ನ ಬೇಗ ಬಿಡಿಸ್ಬೇಕಂತ ನಾವು ಕೇಳ್ಕೊಂತ ಇದ್ದೀವಿ. ಪಾಪ ಅಮ್ಮವರು ತುಂಬ ಬೇಜಾರಾಗಿದ್ದರು ಪಾಪ. ಅದಕ್ಕೆ ಈ ವಿಷಯ ಕೊಟ್ರಮ್ಮ, ನೀನೇನಾದರೂ ಮಾಡಿ ನಮ್ಮ ಅಣ್ಣವ್ರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರು ಅಮ್ಮವರು. ಅದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಗಂಡನೂ ನಮ್ಮ ಸಿದ್ದಪ್ಪನೂ ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಸಿದ್ದಪ್ಪನೂ ಇವ್ರ ಜೊತೆ ಕೈ ಜೋಡಿಸೈತೆ ಅಂತೇಳಿ ನಮ್ಮ ಸಿದ್ದಪ್ಪನೂ ಹೇಳ್ಕೊಂಡು ಹೋಗ್ಯವ್ರೆ. ಅದಕ್ಕಾಗಿ ನಾವು ಫೋನ್ ಮಾಡಿದ್ವಿ ನಿಮಗೆ. ಅಲ್ಲ, ಯಾರಿಗೆ ಅಷ್ಟು ಧೈರ್ಯ? ನನ್ನ ತಂಗಿನೇ ಅರೆಸ್ಟ್ ಮಾಡಿಸೋ ಅಂತ ಅಷ್ಟು ಧೈರ್ಯ ಇರೋದು ಯಾರಿಗೆ? ಬರ್ತೀನಿ ಊರಿಗೆ ಬರ್ತೀನಿ ಅಮ್ಮ. ಇನ್ನು 2-3 ಗಂಟೆ ಒಳಗಾಗಿ ಆ ಊರಿಗೆ ಬರ್ತೀನಿ, ನಿಮ್ಮ ಊರಿಗೆ. ಸರಿ ಅಣ್ಣ, ಆಯಿತು, ಬರ್ರಿ ಬೇಗ. ಏನಂದ್ರು ಅಕ್ಕ? ಅವರೇನಿಲ್ಲ, ಈಗ ಬಂದುಬಿಡ್ತಾರೆ. ಎಷ್ಟಾದ್ರೂ ಲಕ್ಷಗಟ್ಟಲೆ ಆದರೂ ಕಟ್ಟಿಬಿಡ್ತಾರೆ. ಈಗೇನು ದುಡ್ಡಮ್ಮ, ದುಡ್ಡಿನ ಮುಂದೆ ಯಾವುದೂ ಇಲ್ಲ. ದುಡ್ಡು ಕಟ್ಟಿ ಬೇಲ್ ತಗೊಬರ್ತಾರೆ, ಬೇಲ್ ತಗೊಂಬಂದು ಬಿಡಿಸ್ತಾರೆ. ಅಯ್ಯೋ ಬಿಡ್ರಿ, ಈ ಲಸ್ಮಕ್ಕೊಂದು ಯಾತೈತಿ ಇವ್ರ ಮುಂದೇನು, ಈ ಗೌಡ್ರು ಅಮ್ಮರ ಮುಂದೇನು ಈ ಲಸ್ಮಕ್ಕೊಂದೆಲ್ಲ ನಾನು ಜುಜುಬಿ. ಇವ್ರಿಗೆ ಮುಂದೆ ಇನ್ನೆಷ್ಟೈತೆ ಆಸ್ತಿ? ಅಮ್ಮಮ್ಮ ಅಂದರೆ ಎಲ್ಲ ಕುಟ್ಟಾಕಿರಿ 5 ಎಕರೆ ಆಸ್ತಿ ಬಿಟ್ಟರೆ ಎಲ್ಲ ಒಂದು 4 ಮನೆ ಕಟ್ಟೈತೆ ಅಷ್ಟೇನಿ. ಇವ್ರದ್ದು ಎಷ್ಟೈತಿ? ಒಂದು 30 ಎಕರೆ ಹೊಲ ಐತಿ. ಅಲ್ಲೇದು ತಂಗಿ ಊರಾಗೋದು 20 ಎಕರೆ ಹೊಲ ಐತೆ. ಅವ್ರು ಬೆಂಗಳೂರಾಗ ವ್ಯವಸಾಯ ಮನೆಗಳು ಕಟ್ಟ್ಯವ್ರಂತೆ. ಇವ್ರದ್ದೆಲ್ಲ ಯಾವ ಲೆಕ್ಕ? 50-60 ಎಕರೆ ಹೊಲ ಇರ್ಬೇಕಾದ್ರೆ ಈ ಲಸ್ಮಕ್ಕೊಂದು ಯಾವ ಲೆಕ್ಕ? ಇಷ್ಟೊಂದೆಲ್ಲ ಇರಬೇಕಾದ್ರೆ ಲಸ್ಮಕ್ಕ ಎಲ್ಲಿ ಗೆಲ್ತಾಳೆ? ನಮ್ಮ ಗೌಡ್ರು ಅಮ್ಮವರು ವಾರಕ್ಕೆ ಬಂದೇ ಬತ್ತಾರೆ, ಸುಮ್ಕಿರು. ನಮಗೂ ಅನುಕೂಲ ಆಗುತ್ತೆ. ಈ ಲಸ್ಮಕ್ಕ ಯಾರಿಗೂ ಅನುಕೂಲ ಮಾಡಿ ಹೇಳಿ, ನಮ್ಗೆಂದನ ಕರ್ದೊಂದು ಕೆಲಸ ಕೊಟ್ಟವಳಿ. ನಾವು ಬಡವರು ಅಂತ ಹೇಳಿ ಸುಮ್ಮನೆ ಹಿಂಗೆ ಮಾಡ. ನಾನು ಹಂಗೆ ಅಂದೆ ನೋಡು, ನಮ್ಮನೇನಿಂದನ ಕರ್ದು ನೀನೊಂದು ಕೆಲಸ ಕೊಟ್ಟಿದ್ದೆ, ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳ್ಬೋದಿದ್ಕೆ ಹಂಗೆ ಹಿಂಗೆ ಅಂತ ನನ್ನ ಇಟ್ಕೊಂಡು ಹೋಗ್ಯಕ್ಕೆ ಬರ್ತಾಳೆ ಲಸ್ಮಕ್ಕ. ಪುರ್ಗಾಯಿ ಅವಳು ಯಾರಿಗೂ ಬಡವ್ರ ಬಗ್ರಿಗೆ ಇದು ಮಾಡಲ್ಲ. ಗೌಡ್ರಾದ್ರೆ ಇನ್ನೂ ಬಡವ್ರ ಬಗ್ರಿಗೆ ಒಳ್ಳೇದು ಮಾಡ್ಯವ್ರಿ ನಮ್ಮಂತ ಈಗ. ನಾವು ನಂಗೆ ನಮ್ಮ ಅಯ್ಯಪ್ಪ ದಿನ ಕೆಲಸಕ್ಕೆ ಹೊಲದ ಕೂಲಿ ಹುಡ್ಕೊಂಡು ಹೋಗೋದು. ಗೌಡ್ರು ಬಂದಾಗಿಂದ ಗೌಡ್ರ ಜೊತೆಗೆ ಓಡಾಡಿ ಹೆಂಗ ಅಲ್ಪ ಸ್ವಲ್ಪ ದುಡ್ಡಾದ್ರೂ ನೋಡಿದ್ವಿ ನಾವು. ನನಗೂ ಅಷ್ಟೇ, ಮತ್ತೆ ಮನೆ ಕೆಲಸ ಕೊಟ್ಟವ್ರಿ. ನನ್ನ ಗಂಡಗೂ ಇವಾಗ ಅಂಗಡಿ ವ್ಯಾಪಾರ ಆಗ್ತಿಲ್ಲ, ಎಲ್ಲ ನಾವು ಹೊಲ್ದಾಗ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ಅನುಕೂಲ ಮಾಡ್ಯಾರಿ ಗೌಡ್ರು. ಆದರೆ ಇವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಮತ್ತೆ ಯಾರು ಮುಂದುವರಿಯೋಕ್ಕಿಲ್ಲ, ಯಾರು ಮುಂದುವರಿಬಾರ್ದು ಅಂತ ಹೇಳಿ ಹಿಂಗೆ ಮಾಡ್ತಾರೆ. ಅಳಿಯನ್ ಮಾಡ್ಬೇಕಂತೆ ಅತ್ತೇನೆ, ನೀನೇ ಹೆಂಗಿದ್ರು ಅಂತಾರೆ. ನಾನು ಮಾಡೇ ಮಾಡ್ತೀನಿ ಹರ್ಷ, ನೀನೇ ಈ ಊರಿನ ಗೌಡ ಆಗಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಬೆಳಗ್ಗೆ ಮಾತಾಡ್ತಾ ಇದ್ರು, ನಾವು ಅಲ್ಲೇ ಇದ್ನೆಲ್ಲ ಕೇಳಿಸ್ಕೊಂಡೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಮ್ಮವರು ಅವ್ರ ಅಣ್ಣವರು ಭಾಳ ಚೆನ್ನಾಗಿದ್ದಾರೆ ಮನೆ ಕಡಿಕೆ. ಅದಕ್ಕೇ ಫೋನ್ ಮಾಡಿ ವಿಷಯ ತಿಳಿಸಿದ್ದೀವಿ. ಅವ್ರೇನು ಎಷ್ಟಾದರೂ ಪರವಾಗಿಲ್ಲ, ಕಟ್ಟಿ ಬಿಡಿಸ್ತಾರೆ, ಬೇಲ್ ತಗೊಂಬಂದು ಬಿಡಿಸ್ತಾರೆ. ಅಯ್ಯೋ ಇಲ್ಲ ಸ್ಮಕ್ಕೊಂದು ಏನೈತಿ, ನಾವು ಅದಕ್ಕೇ ಇವ್ರದ್ದೇ ಜಾಸ್ತಿ ಎಲ್ಲ ಆಸ್ತಿ ಇರೋದು. ಇವರೇ ತುಂಬ ಚೆನ್ನಾಗಿರೋದು. 50-60 ಎಕರೆ ಆಸ್ತಿ ಐತಿ. ಅವ್ರದ್ದೇನು ಜುಜ್ಬಿ ಎಲ್ಲ ಕುಟ್ಟಾಕಿರ 5 ಎಕರೆ ಅಷ್ಟೇ. ಅದಕ್ಕೆ ನಾವೇನ ಗೌಡ್ರ ಕಡಿಕೆ ಅಪ್ಪ ಸಪೋರ್ಟ್ ಮಾಡೋದು. ಅವ್ರ ಕಡಿಕೆ ಯಾಕೆ ಸಪೋರ್ಟ್ ಮಾಡೋಣ? ನಾನು ಅವಳು ಚೈತ್ರ ಅಮ್ಮನ ಮಾತು ಕೇಳಿ ಹೆಂಗಿದ್ದು ಮಾಡ್ತಾಳೆ. ಅವ್ರ ಕಡಿಗೆ ನಾನು ಸಪೋರ್ಟ್ ಮಾಡಲ್ಲ. ನಾನು ಸಪೋರ್ಟ್ ಏನಿದ್ರೆ ಇವ್ರ ಕಡಿಕೆನೆ ಬಿಡಿಸ್ತಾರೆ. ನೋಡ್ರಿ ಅವ್ರ ಅಣ್ಣಯರೆಲ್ಲ ಬಂದು ಕೆಲಸದಾಗ ಇದ್ದಾರೆ ಅಂದಮೇಲೆ ಎಲ್ಲ ದುಡ್ಡು ಕಟ್ಟಿ, ಇವಾಗ ಏನು ದುಡ್ಡಿನ ಮುಂದೆ ಯಾವುದೂ ಇಲ್ಲ. ದುಡ್ಡು ಕಟ್ಟಿ ಈಗ ದುಡ್ಡು ನೋಡಿ ಸತ್ಯ ಅಣ್ಣನೂ ಬಾಯಿ ಬಿಡುತ್ತಂತೆ ಅಂತ ಕಾಲ.
ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.